ತುಂಬ ನೊಂದಿದ್ದೀವಿ ಸರ್. ಆದ್ದರಿಂದ ನಮ್ಮ ಕೈಯಲ್ಲಿ ಆಗಲಿಲ್ಲ ಇವನ್ನ ಸಾಕೋದಕ್ಕೆ. ಆದ್ದರಿಂದ ತಂದು ನಾವು ಪುನೀತ್ ಆಶ್ರಮದಲ್ಲಿ ಬೆಂಗಳೂರು JC ನಗರ ಒಂದು ಪುನೀತ್ ಆಶ್ರಮ ನಮ್ಮ MN ತಾವೆಲ್ಲರ ಒಂದು ಆಶೀರ್ವಾದದಿಂದ ಒಂದು ವಿಡಿಯೋಗಳನ್ನು ಶೇರ್ ಮಾಡೋ ಮೂಲಕ ಇಂಥವರಿಗೆ ನೆರವಾಗ್ತಾ ಇದೆ. ದಯವಿಟ್ಟು ಇಂಥ ಪುನೀತ್ ಆಶ್ರಮದ ಒಂದು ವಿಡಿಯೋಗಳನ್ನು ನೀವು ಆಲ್ಮೋಸ್ಟ್ ಶೇರ್ ಮಾಡಿದ್ರೆ ಇಂಥ ನೊಂದವರಿಗೆ ಆನ್ಲೈನಲ್ಲಿ. ಆದ್ದರಿಂದ ಅದನ್ನು ನಾವು ಹುಡ್ಕೊಂಡು ಬಂದಿದ್ದೀವಿ. ಸ್ನೇಹಿತರೆ, ಈ ಆಟೋದಲ್ಲಿ ಬರುವಂಥ ಸುಬ್ರಹ್ಮಣ್ಯ ಸರ್ ಅವರು ತುಂಬ ನೊಂದು ಬೆಂದವರು, ಇಬ್ಬರ ಮಕ್ಕಳ ತಂದೆ. ಆದರೆ ಇಂದು ಅವರು ಅನಾಥನಾಗಿದ್ದಾರೆ. ಇವರು ವಯಸ್ಸಾಗಿ ದುಡಿಯೋಕ್ಕಾಗದೆ ಇಬ್ಬರ ಮಕ್ಕಳು ದುಡಿದು ಕೊಡುವಂಥ ಹಣದಿಂದ ಬದುಕ್ತಾ ಇದ್ದರು. ಒಬ್ಬ ಮಗ ಲವ್ ಫೇಲವರ್ ಆಗಿ ಸೂಸೈಡ್ ಮಾಡಿಕೊಂಡು ತೀರೋತಾನೆ. ಇನ್ನೊಬ್ಬ ಮಗ ಕಂಪ್ನಿಯಲ್ಲಿ ಇಂಜಿನಿಯರ್ ವರ್ಕ್ ಮಾಡುವಾಗ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗೋದ ಕಾರಣಕ್ಕಾಗಿ ಆ ಮಗನನ್ನು ಕೂಡ ನೋಡೋಕ್ಕಾಗದೆ ಇವತ್ತು ಪುನೀತ್ ಆಶ್ರಮಕ್ಕೆ ಕರೆದುಕೊಂಡು, ಸರ್ ನನ್ನ ಮಗನ್ನ ನನಗೆ ನೋಡೋಕ್ಕಾಗ್ತಾ ಇಲ್ಲ, ನಿಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡಿ ಅಂತೇಳಿ ಎಷ್ಟು ಕಷ್ಟದಿಂದ ಅವನ ಬೆಂಗಳೂರಿಂದ ಕರ್ಕೊಂಡು ಬಂದಿರ್ತಾನೆ. ತುಂಬ ದುಃಖ ಆಗುತ್ತೆ ಅವರನ್ನು ನೋಡೋಕ್ಕೆ. ದಯವಿಟ್ಟು ಸ್ನೇಹಿತರೆ, ಇಂಥ ಕಷ್ಟ ಯಾವ ತಂದೆಗೂ ಕೂಡ ಬರಬಾರ್ದು. ನೋಡಿ, ವಯಸ್ಸಾದವರು ಕೂಡ ಮಗನ ಪ್ರೀತಿ ಮಮಕಾರದಿಂದ ಸಣ್ಣಂತರ ನೋಡ್ತಾ ಇದ್ದಾನೆ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜನಸೇವಕ ಪಂಪಾಯಸ್ವಾಮಿ ಹಿರೇಮಠ ಅಂತ ಹೇಳುತ್ತೆ. ಪುನೀತ ಪುಣ್ಯಾಶ್ರಮಕ್ಕೆ ನೊಂದ ಮನಸ್ಸುಗಳ ಗುಡಿಗೆ ಆಗಮಿಸಿರುವಂಥ ಬೆಂಗಳೂರು ಕುರುಬರಹಳ್ಳಿ JC ನಗರ ಅಲ್ಲಿಂದ ಒಂದು ಪುನೀತ್ ಆಶ್ರಮವನ್ನು ಹುಡ್ಕೊಂಡು ಬಂದಿರುವಂಥ ನಮ್ಮ MN ಸುಬ್ರಹ್ಮಣ್ಯ ಅವರಿಗೆ ನಮಸ್ಕಾರ ಹೇಳ್ತೇನೆ. ಯಾಕಂತಂದರೆ ಈ ವಯಸ್ಸಲ್ಲಿ ತುಂಬ ನೊಂದು ಬೆಂದಿರುವಂಥ ಜೀವ ಅಂತ ಹೇಳ್ಬೋದು. ಯಾಕಂದ್ರೆ ದೊಡ್ಡ ಮಕ್ಕಳು, ಒಬ್ಬ ಗಂಡು ಮಗ ಲವ್ ಫೇಲವರ್ ಆಗಿ ಡೆತ್ ಆಗಿರ್ತಾರೆ. ಇನ್ನೊಬ್ಬ ಮಗ ಅಂಗವಿಕಲನಾಗಿ ಈ ಜೀವನ ಮಾಡ್ತಾ ಇದ್ದಾನೆ. ಅವರಿಗೂ ಅಂಗವಿಕಲ ಇದ್ದಾರೆ ಅಂತಂದ್ರೂ ಕೂಡ ಸುಮಾರು 2 ಸಲ ಆಕ್ಸಿಡೆಂಟ್ ಆಗಿ ಅವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಕಂಪ್ನಿಯಲ್ಲಿ ಕೆಲಸ ಕೂಡ ಬಿಟ್ಟಿದ್ದಾರೆ. ಈಗ 2 ಜೀವ, ತಂದೆ ತಾಯಿ ಒಂದು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬರೋ ಒಂದು 10,000 ರೂಪಾಯಿದಲ್ಲಿ ಬೆಂಗಳೂರಲ್ಲಿ ವಾಸ ಮಾಡುತ್ತಾ ಮನೆ ಬಾಡಿಗೆ ಕಟ್ಟಿಕೊಂಡು ಇವರು ಒಂದು 3 ಜೀವನ ನಡೆಸಬೇಕಂದ್ರೆ, 3 ಹೊಟ್ಟೆಪಾಡ ನಡೆಸಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಒಂದು ಪುನೀತ್ ಆಶ್ರಮವನ್ನು ಹುಡುಕೊಂಡು ಆಸರೆ ಕೇಳಿಕೊಂಡು ಅವರ ಮಗನಾದಂಥ ಮಂಜುನಾಥ್ ಅವ್ರನ್ನ ಒಂದು ಆಶ್ರಮಕ್ಕೆ ವ್ಯವಸ್ಥೆ ಮಾಡಿಕೊಂಡು ಕೇಳೋಕೆ ಬಂದಿದ್ದಾರೆ. ಸರ್, ತುಂಬ ನೊಂದಿದ್ದೀವಿ ಸರ್. ಆದ್ದರಿಂದ ನಮ್ಮ ಕೈಯಲ್ಲಿ ಆಗಲಿಲ್ಲ ಇವನ್ನ ಸಾಕೋದಕ್ಕೆ. ಆದ್ದರಿಂದ ತಂದು ನಾವು ಪುನೀತ್ ಆಶ್ರಮದಲ್ಲಿ ಇಟ್ಟಿರ್ತೀವಿ ಸರ್. ಸಹಾಯ ಹೆಂಗೈತೆ ಸರ್ ಇದು? ನಮ್ಮ ಆಶ್ರಮ ಹೆಂಗೆ ಸಿಗ್ತೀರಿ ನಿಮಗೆ? ನಮ್ಮ ಯಾರು ದೊಡ್ಡವರು ನಮಗೆ ಅಡ್ರೆಸ್ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ. ಆದ್ದರಿಂದ ಅದನ್ನು ನಾವು ಹುಡ್ಕೊಂಡು ಬಂದಿದ್ದೀವಿ. ಧನ್ಯವಾದ ಸರ್. ನಿಮ್ಮ ಸಹಾಯ ಸಹಕಾರ, ನಿಮ್ಮ ಮಗನನ್ನು ನಮ್ಮ ಅಣ್ಣ ತಮ್ಮಂತರ ನಾವು ನೋಡ್ಕೊತೀವಿ. ಯಾಕಂತಂದರೆ ನಿಮ್ಮ ಒಂದು ದುಡಿಮೆಯಲ್ಲಿ ಒಂದಿಬ್ಬರು ಅವ್ರನ್ನ ಸಾಕಬೇಕಂದ್ರೆ ನೊಂದು ಬೆಂದಿರುವಂಥ ಜೀವ ಇದು. ಸ್ನೇಹಿತರೆ, ತಾವೆಲ್ಲರ ಒಂದು ಆಶೀರ್ವಾದದಿಂದ ಒಂದು ವಿಡಿಯೋಗಳನ್ನು ಶೇರ್ ಮಾಡೋ ಮೂಲಕ ಇಂಥವರಿಗೆ ನೆರವಾಗ್ತಾ ಇದೆ. ದಯವಿಟ್ಟು ಇಂಥ ಪುನೀತ್ ಆಶ್ರಮದ ಒಂದು ವಿಡಿಯೋಗಳನ್ನು ನೀವು ಆಲ್ಮೋಸ್ಟ್ ಶೇರ್ ಮಾಡಿದ್ರೆ ಇಂಥ ನೊಂದವರಿಗೆ ಈ ತಲುಪುತ್ತೆ ಅಂತ ಹೇಳ್ತಾ ನಮಸ್ಕಾರ.